ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದು 3 ವರ್ಷಗಳಿಗೊಮ್ಮೆ ಬರೋ ಅಪರೂಪದ ದಿನ. ಈ ದಿನ ತಪ್ಪಿಸ್ಕೊಂಡ್ರೆ ಮತ್ತೆ 3 ವರ್ಷ ಕಾಯಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ ಈ ಜೂನ್ 8 ಮತ್ತು 9ರಂದು ಅಧಿಕ ಕಾಲಾಷ್ಟಮಿ ಅಂದ್ರೆ ಕಾಲಭೈರವ ದೇವರ ಈ ವಿಶೇಷ ದಿನದಲ್ಲಿ ಒಂದು ಸಣ್ಣ ಉಪಾಯ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳು, ಶತ್ರುಕಾಟ ಆಗಿರ್ಬೋದು, ಸಾಲ ಬಾಧೆ ಆಗಿರ್ಬೋದು, ರಾಹು ಕೇತು ದೋಷ, ಜಾತಕ ದೋಷ, ನೆಗೆಟಿವ್ ಶಕ್ತಿ ಎಲ್ಲವೂ ಕ್ರಮೇಣ ಕಡಿಮೆ ಆಗಲು ಶುರುವಾಗುತ್ತೆ. ನಂಬೋದಕ್ಕೆ ಕಷ್ಟ ಆಗ್ತಿದೆ, ಪೂರ್ತಿ ವಿಡಿಯೋ ನೋಡಿ ಎಲ್ಲ ಅರ್ಥ ಆಗತ್ತೆ ವೀಕ್ಷಕರೇ. ನಾವು ಎಷ್ಟೋ ಸಲ ಅನ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಏನ್ ಮಾಡ್ತಿದ್ರು ಆಗ್ತಿಲ್ಲ, ಕಷ್ಟ ಬಂದ್ರೆ ಹೋಗ್ತಾ ಇಲ್ಲ, ಸಾಲ ಮಾಡಿದ್ರೆ ತೀರ್ತಿಲ್ಲ, ಶತ್ರುಗಳು ಕಾಡ್ತಾ ಇದ್ದಾರೆ, ಕೆಲಸ ಸಿಗ್ತಾ ಇಲ್ಲ, ಮನೆಯಲ್ಲಿ ಜಗಳ ನಿಲ್ತಾ ಇಲ್ಲ, ಯಾರಾದ್ರೂ ಮಾಟ ಮಂತ್ರ ಏನಾದ್ರೂ ಮಾಡಿದಾರಾ ಅಂತ ಅನಿಸ್ತಾ ಇರುತ್ತೆ. ಆರೋಗ್ಯ ಸರಿ ಇಲ್ಲ, ಒಂದ್ ಕಡೆ ಡಾಕ್ಟರ್ ಹತ್ರ ಹೋಗ್ತೀವಿ ಆದ್ರೆ ಏನೂ ಸರಿ ಆಗ್ತಾ ಇಲ್ಲ. ಈ ತರ ಅನಿಸ್ತಿದ್ರೆ ನಿಮ್ಮ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಅರ್ಥ. ರಾಹು ಕೇತು ದೋಷ ಇರಬಹುದು, ಶನಿ 7.5 ಚಲ್ತಾ ಇರಬಹುದು, ಅಥವಾ ಅಷ್ಟಮ ದ್ವಾದಶ ಸ್ಥಾನದಲ್ಲಿ ಗ್ರಹ ಕೂತಿರಬಹುದು, ಅಥವಾ ಕಿಸಿ ಬ್ಯಾಡ್ ಐ ಅಂದ್ರೆ ದೃಷ್ಟಿ ದೋಷ ಇರಬಹುದು. ಏನೇ ಆಗ್ಲಿ ಈ ಅಧಿಕ ಕಾಲಾಷ್ಟಮಿ ದಿನ ಕಾಲಭೈರವ ದೇವರ ಕೃಪೆ ಮಾಡಿದ್ರೆ ಎಲ್ಲಾ ಸರಿ ಆಗಲು ಶುರು ಆಗತ್ತೆ ವೀಕ್ಷಕರೇ. ಮೊದಲು ಒಂದು ಮುಖ್ಯವಾದ ವಿಷಯ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡ್ತಾ ಇರೋ ನಿಮ್ಮ ಪರಿವಾರದಲ್ಲಿ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಯಾಕೆಂದ್ರೆ ಒಂದು ಮನುಷ್ಯನಿಗೆ ಸಹಾಯ ಅಂದ್ರೆ ಆ ಪುಣ್ಯ ನಿಮಗೂ ಸೇರುತ್ತೆ. ಇದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳತ್ತೆ. ಪರರಿಗೆ ಒಳ್ಳೇದ್ ಮಾಡಿದ್ರೆ ಅದು ನಮ್ಮ ಕರ್ಮ ಖಾತೆಯಲ್ಲಿ ಜಮಾ ಆಗುತ್ತೆ ಅಂತ. ಸರಿ, ಇದು ಮುಖ್ಯ ವಿಷಯ ಬರೋಣ ವೀಕ್ಷಕರೇ. ಅಧಿಕ ಕಾಲಾಷ್ಟಮಿ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಹಿಂದೂ ಪಂಚಾಂಗ ಪ್ರಕಾರ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಅಂದ್ರೆ ಕಾಲಾಷ್ಟಮಿ. ಈ ದಿನ ಕಾಲಭೈರವ ದೇವರ ವಿಶೇಷ ದಿನ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಕಾಲಭೈರವ ಅಂದ್ರೆ ಶಿವ ಪರಮೇಶ್ವರನ ಒಂದು ಉಗ್ರ ರೂಪ. ಕಾಲ ಅಂದ್ರೆ ಸಮಯ ಮತ್ತು ಭೈರವ ಅಂದ್ರೆ ಭಯಂಕರ ಶಕ್ತಿ. ಈ ದೇವರು ನಮ್ಮ ಎಲ್ಲಾ ಭಯಗಳನ್ನ ನಾಶ ಮಾಡ್ತಾರೆ, ಶತ್ರುಗಳಿಂದ ರಕ್ಷಿಸ್ತಾರೆ, ನ್ಯಾಯ ಒದಗಿಸ್ತಾರೆ. ಪ್ರತಿ ತಿಂಗಳು ಕಾಲಾಷ್ಟಮಿ ಬರ್ತಾ ಇರ್ತದೆ. ಆದ್ರೆ ಅಧಿಕ ತಿಂಗಳಲ್ಲಿ ಬರೋ ಕಾಲಾಷ್ಟಮಿ ಅಂದ್ರೆ ತುಂಬಾ ಅಪರೂಪ. ಅಧಿಕ ಮಾಸ ಅಂದ್ರೆ ಒಂದು ಹೆಚ್ಚುವರಿ ತಿಂಗಳು ಅಂತ ಹೇಳ್ಬಹುದು. ಇದು 3 ವರ್ಷಗಳಿಗೊಮ್ಮೆ ಬರ್ತದೆ. ಈ ಅಧಿಕ ಮಾಸದಲ್ಲಿ ಬರೋ ಕಾಲಾಷ್ಟಮಿ ಅಂದ್ರೆ ಶಕ್ತಿ ಸಾಮಾನ್ಯ ಕಾಲಾಷ್ಟಮಿಗಿಂತ ಹಲವು ಪಟ್ಟು ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಲ್ಲ? ಸಾಮಾನ್ಯ ಕಾಲಾಷ್ಟಮಿ ತಿಂಗಳಿಗೊಮ್ಮೆ ಬರ್ತದೆ, ಆದ್ರೆ ಅಧಿಕ ಕಾಲಾಷ್ಟಮಿ 3 ವರ್ಷಗಳಿಗೊಮ್ಮೆ ಮಾತ್ರ ಬರ್ತದೆ. ಇದರ ಶಕ್ತಿ ಅಷ್ಟು ಜಾಸ್ತಿ. ಇನ್ನು ಜೂನ್ 8 ಮತ್ತೆ 9ರಂದು ಯಾಕೆ ಬರ್ತದೆ ಅಂದ್ರೆ ಅಷ್ಟಮಿ ತಿಥಿ ಒಂದು ದಿನ ಮೊದಲು ಸಾಯಂಕಾಲ ಶುರು ಆಗಿ ಮರುದಿನ ಮುಂಜಾನೆ ತನಕ ಇರುತ್ತದೆ. ಹಾಗಾಗಿ 2 ದಿನ ಇದರ ಪ್ರಭಾವ ಇರ್ತದೆ. ಈ 2 ದಿನದ ಅವಕಾಶ ನೀವು ಖಂಡಿತ ಬಳಸ್ಕೋಬೇಕು. ಇನ್ನು ಕಾಲಭೈರವ ದೇವರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ. ನಮ್ಮ ಶಾಸ್ತ್ರದಲ್ಲಿ ದೇವರ ರೂಪಗಳು ಬೇರೆ ಬೇರೆ ಕಾರ್ಯಗಳಿಗೆ ಇರ್ತಾರೆ. ಲಕ್ಷ್ಮೀ ದೇವಿ ಧನ ಸಂಪತ್ತಿಗಾಗಿ, ಸರಸ್ವತಿ ವಿದ್ಯೆಗಾಗಿ, ಗಣೇಶ ವಿಘ್ನ ನಿವಾರಣೆಗಾಗಿ, ಹಾಗೆ ಕಾಲಭೈರವ ದೇವರು ಕಾಲ ಮತ್ತು ಕರ್ಮ ನಿಯಂತ್ರಣಕ್ಕಾಗಿ ಇರ್ತಾರೆ. ಕಾಲ ಭೈರವ ದೇವರ ಅಧಿಪತ್ಯ ಏನಂದ್ರೆ ಶನಿ ಗ್ರಹ ದೋಷ ನಿವಾರಣೆ ಆಗುತ್ತದೆ, ರಾಹು ಕೇತು ದೋಷ ಕಡಿಮೆ ಆಗ್ತದೆ, ಶತ್ರುಗಳಿಂದ ರಕ್ಷಣೆ ಸಿಗ್ತದೆ, ಮಾಟ ಮಂತ್ರ ಕಳ್ಚಿ ಹೋಗ್ತದೆ, ಕಾನೂನು ಸಮಸ್ಯೆಗಳಲ್ಲಿ ನ್ಯಾಯ ಸಿಗ್ತದೆ, ನೆಗೆಟಿವ್ ಶಕ್ತಿ ದೂರ ಆಗತ್ತೆ, ಭಯ ಹೋಗುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಈ ದೇವರ ವಾಹನ ನಾಯಿ. ಈ ಕಾರಣಕ್ಕೆ ಕಾಲಭೈರವ ಪೂಜೆಯಲ್ಲಿ ನಾಯಿಗೆ ಆಹಾರ ಕೊಡೋದು ತುಂಬಾ ಶ್ರೇಷ್ಠ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ. ಈ ದೇವರ ಶಕ್ತಿ ಅಂದ್ರೆ ತುಂಬಾ ಜಾಸ್ತಿ. ಈ ದೇವರು ನಾಮ ಜಾಪ ಮಾಡಿದ್ರೆ ನಕಾರಾತ್ಮಕ ಶಕ್ತಿ ಓಡಿ ಹೋಗ್ತದೆ. ಭೈರವ ಅಷ್ಟೋತ್ತರ ಪರೀಕ್ಷಿಸಿದ್ರೆ ಗ್ರಹ ದೋಷ ಕಡಿಮೆ ಆಗ್ತದೆ ಅಂತ ಶಾಸ್ತ್ರ ಕೂಡ ಹೇಳುತ್ತೆ ವೀಕ್ಷಕರೇ. ಇನ್ನು ಜಾತಕ ದೋಷ ಅಂದ್ರೆ ಏನು ವೀಕ್ಷಕರೇ? ನಾವು ಹುಟ್ಟಿದಾಗ ಆಕಾಶದಲ್ಲಿ ಗ್ರಹಗಳು ಯಾವ ಸ್ಥಾನದಲ್ಲಿ ಇರ್ತವೆ ಅದರ ಪ್ರಕಾರ ನಮ್ಮ ಜಾತಕ ಇರ್ತದೆ. ಈ ಗ್ರಹಗಳ ಸ್ಥಾನ ಒಳ್ಳೆಯ ಸ್ಥಿತಿಯಲ್ಲಿ ಇದ್ರೆ ಜೀವನ ಚೆನ್ನಾಗಿರ್ತದೆ, ಆದ್ರೆ ಕೆಲವು ಗ್ರಹಗಳು ಕೆಟ್ಟ ಸ್ಥಾನದಲ್ಲಿದ್ರೆ ಜೀವನದಲ್ಲಿ ಕಷ್ಟ ಬರುತ್ತೆ. ಇದನ್ನ ಜಾತಕ ದೋಷ ಅಂತ ಕರೀತಾರೆ. ಕೆಲವರ ಜಾತಕದಲ್ಲಿ ರಾಹು ಕೇತು ದೋಷ ಇರ್ತದೆ. ಇದರ ಪರಿಣಾಮ ಅಂದ್ರೆ ಏನ್ ಮಾಡಿದ್ರು ಸರಿ ಆಗ್ತಾ ಇಲ್ಲ ಅಂತ ಅನಿಸ್ತದೆ, ದಾರಿ ತಪ್ಪಿದ ಹಾಗೆ ಅನ್ಸುತ್ತೆ, ಯಾರ ಮಾತು ಕೇಳ್ಬೇಡ ಅಂತ ಮನಸ್ಸು ಹೇಳ್ತದೆ, ಬದುಕಿನ ಬಗ್ಗೆ ಗೊಂದಲ ಇರುತ್ತೆ. ಕೆಲವರ ಜಾತಕದಲ್ಲಿ ಶನಿ ದೋಷ ಇರ್ತದೆ. ಇದರ ಪರಿಣಾಮ ಅಂದ್ರೆ ಕಷ್ಟಪಟ್ಟಷ್ಟು ಫಲ ಸಿಗ್ತಾ ಇಲ್ಲ ಅಂತ ಅನಿಸ್ತದೆ, ತಡವಾಗಿ ಸಿಗ್ತದೆ, ವಿಳಂಬ ಜಾಸ್ತಿ ಇರ್ತದೆ. ಕೆಲವರ ಜಾತಕದಲ್ಲಿ ಕಾಲ ಸರ್ಪ ದೋಷ ಇರ್ತದೆ. ಇದರ ಪರಿಣಾಮ ಅಂದ್ರೆ ಮನೆ ಜಗಳ ಜಾಸ್ತಿ ಇರ್ತದೆ, ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ದಂಪತಿ ಕಲಹ ಇರ್ತದೆ. ಇವೆಲ್ಲ ಜಾತಕ ದೋಷಗಳನ್ನ ಕಾಲಭೈರವ ದೇವರ ಕೃಪೆಯಿಂದ ಕಡಿಮೆ ಮಾಡ್ಕೊಳ್ಬಹುದು. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇವೆ, ಓಕೆನಾ? ರಾಹುಕೇತು ದೋಷ ಅಂತಂದ್ರೆ ಏನಪ್ಪಾ ಅಂದ್ರೆ ನಿಜವಾದ ಗ್ರಹಗಳಲ್ಲ, ಇವು ಛಾಯಾಗ್ರಹಗಳು. ಅಂದ್ರೆ ಸೂರ್ಯ ಮತ್ತು ಚಂದ್ರ ಒಂದೆಡೆ ಸಂಧಿಸುವ ಬಿಂದು. ಆದ್ರೆ ಇವುಗಳ ಪ್ರಭಾವ ತುಂಬಾ ಜಾಸ್ತಿ ಇರ್ತದೆ. ರಾಹು ದೋಷ ಇದ್ರೆ ಭ್ರಮೆ ಜಾಸ್ತಿ ಇರ್ತದೆ, ಅಂದ್ರೆ ಇಲ್ಲದ ಭಯ ಇರ್ತದೆ, ತಲೆನೋವು ಇರ್ತದೆ, ಕೆಟ್ಟ ಕನಸು ಬರ್ತಿದೆ, ಚಿತ್ತ ಸ್ಥಿರ ಇರ್ತಿಲ್ಲ. ಕೇತು ದೋಷ ಇದ್ರೆ ಆಧ್ಯಾತ್ಮಿಕ ಗೊಂದಲ ಇರ್ತದೆ, ತಾಂತ್ರಿಕ ಸಮಸ್ಯೆ ಇರ್ತದೆ, ಮನೆಯಲ್ಲಿ ಅಶಾಂತಿ ಇರುತ್ತೆ, ಮಕ್ಕಳ ವಿಷಯದಲ್ಲೂ ಕೂಡ ತೊಂದರೆ ಇರುತ್ತೆ. ಈ 2 ಗ್ರಹಗಳ ದೋಷ ಕಡಿಮೆ ಮಾಡೋಕೆ ಕಾಲಭೈರವ ಆರಾಧನೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ವೀಕ್ಷಕರೇ, ಈ ದಿನ ಎಷ್ಟು ಸಮಯದಲ್ಲಿ ಸಾಲ ಇದೆ, ಎಷ್ಟೋ ಮನೆಗಳಲ್ಲಿ ಸಾಲ ಇದೆ,
ಎಷ್ಟು ಮನೆಯವ್ರ ಜೊತೆ ಸಾಲ ಇಟ್ಕೊಂಡಿರ್ತಾರೆ. ಒಬ್ಬೊಬ್ರು ಒಂದೊಂದೊಂದು ಲಕ್ಷ 2 ಲಕ್ಷ ಗಟ್ಟಲೆ ಸಾಲ ಇಟ್ಕೊಂಡಿರ್ತಾರೆ. ಕೆಲವರಿಗೆ ಬ್ಯಾಂಕ್ ಸಾಲ ಇರುತ್ತೆ, ಕೆಲವರಿಗೆ ವೈಯಕ್ತಿಕ ಸಾಲ, ಕೆಲವರಿಗೆ ಮನೆ ಸಾಲ, ಗೆಳೆಯರ ಹತ್ರ ಸಾಲ ತೀರಿಸ್ಬೇಕು ಅಂತ ಗೊತ್ತು, ಆದ್ರೆ ತೀರ್ಸಲು ಆಗ್ತಾ ಇರಲ್ಲ. ತುಂಬಾ ಕಷ್ಟ ಅಂತ ಅನಿಸ್ತದೆ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಕಾರಣ ಕೂಡ ಹೇಳ್ತಾರೆ. ಷಷ್ಠ ಸ್ಥಾನದಲ್ಲಿ ಅಂದ್ರೆ 6ನೇ ಮನೆಯಲ್ಲಿ ಗ್ರಹ ಬಲ ಜಾಸ್ತಿ ಇದ್ರೆ ಸಾಲ ಬರ್ತದೆ. ದ್ವಾದಶ ಸ್ಥಾನ ಅಂದ್ರೆ 12ನೇ ಮನೆ ದುರ್ಬಲ ಇದ್ರೆ ವ್ಯಯ ಜಾಸ್ತಿ. ಇದರ ಪರಿಣಾಮ ಸಾಲ ತೀರ್ಸಕ್ಕಿಲ್ಲ. ಕಾಲ ಭೈರವ ಆರಾಧನೆ ಮಾಡಿದ್ರೆ ಈ ಗ್ರಹ ದೋಷ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಹಣ ಬರೋ ಮಾರ್ಗ ತೆರೆಯಲು ಶುರು ಆಗುತ್ತೆ. ಎಷ್ಟು ಜನಕ್ಕೆ ಶತ್ರುಗಳ ಸಮಸ್ಯೆ ಇರುತ್ತೆ, ಕೆಲಸದ ಜಾಗದಲ್ಲಿ ಒಬ್ಬ ಸಹೋದ್ಯೋಗಿ ತೊಂದರೆ ಕೊಡ್ತಾ ಇರ್ತಾರೆ, ನೆರೆ ಮನೆಯವರ ಕಿರಿಕಿರಿ ಇರ್ತದೆ, ಸಂಬಂಧಿಕರೇ ಮೋಸ ಮಾಡ್ತಾರೆ, ಬಿಸ್ನೆಸ್ ಪಾರ್ಟ್ನರ್ ತಕರಾರು ಮಾಡ್ತಾರೆ. ಈ ತರ ಅನಿಸ್ತಿದ್ರೆ ನಿಮ್ಮ ಜಾತಕದಲ್ಲಿ ಷಷ್ಠ ಸ್ಥಾನ ದೋಷ ಇದೆ ಅಂತ ಅರ್ಥ. ಕಾಲಭೈರವ ದೇವರು ಶತ್ರುಗಳ ದೃಷ್ಟಿ ಉಂಟಾಗಿಸ್ತಾರೆ. ಅವರ ಕೆಟ್ಟ ಬುದ್ಧಿ ನಿಮ್ಮ ಮೇಲೆ ಕೆಲಸ ಮಾಡದ ಹಾಗೆ ರಕ್ಷಣೆ ಕೊಡ್ತಾ ಹೋಗ್ತಾರೆ. ಇನ್ನು ಕೆಲವರ ಮನೆಯಲ್ಲಿ ವಾತಾವರಣ ಯಾಕೋ ಸರಿ ಇಲ್ಲ ಅಂತ ಅನಿಸ್ತದೆ. ಮನೆಗೆ ಬಂದ ತಕ್ಷಣ ಭಾರ ಅನ್ಸೋದು, ತಲೆ ತುಂಬಾ ಭಾರ ಇದ್ದ ಹಾಗೆ ಅನ್ಸೋದು, ನಿದ್ದೆ ಸರಿಯಾಗಿ ಬರ್ತಾ ಇರಲ್ಲ, ಕೆಟ್ಟ ಕನಸುಗಳು ಬರ್ತಾ ಇರತ್ತೆ, ಮಕ್ಕಳು ಅಳ್ತಾ ಇರ್ತಾರೆ, ಪ್ರಾಣಿಗಳು ಮನೆ ಒಳಗೆ ಬರೋದಿಲ್ಲ. ಇದೆಲ್ಲ ನೆಗೆಟಿವ್ ಶಕ್ತಿ ಇದ್ದಾಗ ಆಗ್ತದೆ. ಕೆಲವರು ಮಾಟ ಮಂತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ನಿಜ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ನಮ್ಮ ಮನಸ್ಸಿನ ಮೇಲೆ ನೆಗೆಟಿವ್ ಪರಿಣಾಮ ಆಗುತ್ತೆ. ಭಯ ಜಾಸ್ತಿ ಆಗ್ತಾ ಹೋಗುತ್ತೆ, ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಹೋಗುತ್ತೆ. ಕಾಲಭೈರವ ದೇವರ ಆರಾಧನೆ ಮಾಡಿದ್ರೆ ನೆಗೆಟಿವ್ ಶಕ್ತಿ ಮನೆ ಬಿಟ್ಟು ಹೋಗ್ತದೆ. ಮನೆ ವಾತಾವರಣ ಸ್ವಚ್ಛ ಆಗುತ್ತೆ, ಧನಾತ್ಮಕ ಶಕ್ತಿ ಬರುತ್ತೆ, ಮನಸ್ಸಿನಲ್ಲಿ ಶಾಂತಿ ಬರ್ತಾ ಹೋಗುತ್ತೆ. ಇದು ನಂಬಿಕೆ ಶ್ರದ್ಧೆಯಿಂದ ಮಾಡಿದ್ರೆ ಫಲ ಕೂಡ ಸಿಗತ್ತೆ. ಅಧಿಕ ಕಾಲಾಷ್ಟಮಿ ದಿನ ಏನ್ ಮಾಡ್ಬೇಕು ವೀಕ್ಷಕರೇ? ಈ ಉಪಾಯ ತುಂಬಾ ಸರಳ, ಖರ್ಚು ಕಡಿಮೆ, ಆದ್ರೆ ಫಲ ಜಾಸ್ತಿ. ಕಷ್ಟವಾದ ಕ್ರಿಯೆಗಳು ಏನೂ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾನು ಕೂಡ ಏನಿಲ್ಲ, ಮನೆಯಲ್ಲೇ ಮಾಡ್ಕೋಬಹುದು. ಜೂನ್ 8ರ ಸಂಜೆ ಅಥವಾ ಜೂನ್ 9ರ ಸಂಜೆ 5 ಗಂಟೆ ನಂತರ ಸಂಜೆ ಸಮಯ. ಯಾಕೆ ಅಂದ್ರೆ ಕಾಲಭೈರವ ದೇವರ ಶಕ್ತಿ ಸಂಜೆ ಮತ್ತು ರಾತ್ರಿ ಜಾಸ್ತಿ ಇರ್ತದೆ. ಅಷ್ಟೋತ್ತರ ಕಾಲ ಅಂದ್ರೆ ಸಂಜೆ ವೇಳೆ ಈ ದೇವರ ಪೂಜೆ ಮಾಡಬೇಕು. ಒಂದು ಮಣ್ಣಿನ ದೀಪ ತಗೊಳ್ಳಿ, ಇದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ಒಂದು ಬತ್ತಿ ಮಾಡಿ ದೀಪ ಹಚ್ಚಿ. ಯಾಕೆ ಸಾಸಿವೆ ಎಣ್ಣೆ ಅಂತಂದ್ರೆ ಕಾಲಭೈರವ ದೇವರಿಗೆ ಸಾಸಿವೆ ಎಣ್ಣೆ ತುಂಬಾ ಪ್ರಿಯ. ಶನಿ ದೇವರಿಗೆ ಕೂಡ ಸಾಸಿವೆ ಎಣ್ಣೆ ಪ್ರಿಯ. ಈ ಎಣ್ಣೆ ನೆಗೆಟಿವ್ ಶಕ್ತಿ ದೂರ ಮಾಡ್ತದೆ. ಈ ದೀಪ ಹಚ್ಚಿ ನಿಮ್ಮ ಮನೆ ಬಾಗಿಲ ಬಳಿ ಇಡಿ ಅಥವಾ ನಿಮ್ಮ ಪೂಜೆ ಕೋಣೆಯಲ್ಲಿ ಇಡಿ. ಮರುದಿನ ಅಂದ್ರೆ ಕಪ್ಪು ನಾಯಿಗೆ ರೊಟ್ಟಿಯನ್ನ ಕೊಡಿ. ಇದು ಕಾಲಭೈರವ ಪೂಜೆಯ ಅತ್ಯಂತ ಮುಖ್ಯ ಭಾಗ ಅಂತ ಹೇಳ್ಬೋದು. ಭೈರವ ದೇವರ ವಾಹನ ನಾಯಿ ಅಂತ ಹೇಳಿದ್ದಲ್ಲ, ಅದರಲ್ಲೂ ಕಪ್ಪು ನಾಯಿ ತುಂಬಾ ವಿಶೇಷ. ಕಪ್ಪು ನಾಯಿ ಎಲ್ಲಿ ಸಿಗ್ತದೆ ಅಂದ್ರೆ ಬೀದಿ ನಾಯಿಗಳನ್ನ ನೋಡಿ, ಅದರಲ್ಲಿ ಕಪ್ಪು ಬಣ್ಣದ ನಾಯಿ ಇರ್ತದೆ, ಅದಕ್ಕೆ ರೊಟ್ಟಿ ಕೊಡಿ. ರೊಟ್ಟಿ ಆದ್ರೆ ಚಪಾತಿ, ಅಕ್ಕಿ ರೊಟ್ಟಿ ಅಥವಾ ಗೋಧಿ ರೊಟ್ಟಿ, ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಕೊಡಿ. ಕಪ್ಪು ನಾಯಿ ಸಿಗಿಲ್ಲ ಅಂದ್ರೆ ಯಾವ ಬಣ್ಣದ ನಾಯಿ ಇದ್ರೂ ಆಗ್ತದೆ. ಭಕ್ತಿ ಮುಖ್ಯ ಇಲ್ಲಿ. ನಾಯಿ ಅಂದ್ರೆ ಕಾಲಭೈರವನ ವಾಹನ ಅಂತ ಭಾವಿಸಿ ಆಹಾರ ಕೊಡಿ. ಇದರಿಂದ ದೇವರ ಕೃಪೆ ಸಿಗ್ತದೆ. ಕಾಲಭೈರವ ಅಯ್ಯ ನಮಃ ಅಂತ 108 ಸಾರಿ ಪಠಿಸಿ, ಅಥವಾ ಕನಿಷ್ಠ 21 ಸಲ ಆದ್ರೂ ಪಠಿಸಿ. ಮನಸ್ಸಲ್ಲಿ ನಿಮ್ಮ ಕಷ್ಟ ಹೇಳ್ಕೊಳ್ಳಿ, ದೇವರ ಹತ್ರ ಮಾತಾಡಿ. ಅಮ್ಮ ಹತ್ರ ಮಾತಾಡಿದ ಹಾಗೆ ದೇವರ ಹತ್ರ ಮಾತಾಡಿ, ಸ್ವಲ್ಪ ಭಾರ ಇಳಿಯತ್ತೆ. ಸೊ ಈ ತರ ನೀವು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಏನ್ ಅನುಭವಿಸ್ತಾ ಇದ್ದೀರಾ ಆ ಪ್ರಾಬ್ಲಮ್ಗಳಿಂದ ನಿಮಗೆ ಸೊಲ್ಯೂಷನ್ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ಅದಕ್ಕೆ ಸೊಲ್ಯೂಷನ್ ಅಂತ ಹೇಳ್ಬೋದು ವೀಕ್ಷಕರೇ. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಪರಿವಾರಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಇದರಿಂದ ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ಗೊತ್ತಾಗ್ತದೆ. ಕಾಲಭೈರವ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ.